ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಚಿತ್ರದುರ್ಗ ಪ್ರವಾಸ ಹಿನ್ನೆಲೆ ಸಿಎಂ ಸ್ವಾಗತ ಮಾಡೋದಕ್ಕೆ ಅಂತ ಅಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಬಂದಾಗ ಪೊಲೀಸರು ತಡೆದಿದ್ದಾರೆ. ದ್ವಾರದಲ್ಲೇ ಪೊಲೀಸರು ತಡೆದ ಹಿನ್ನೆಲೆಯಲ್ಲಿ ಗಲಾಟೆ ನಡೆದಿದೆ. ಪೊಲೀಸರ ಮೇಲೆ ಅಲ್ಲಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಈರಲಿಂಗೇಗೌಡ ಅನ್ನುವಂಥ ವ್ಯಕ್ತಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾವೇನು ಇಲ್ಲಿಗೆ ಕತ್ತೆ ಕಾಯಕ್ಕೆ ಬಂದಿದ್ದೀವಾ ಅಂತ ಪೊಲೀಸರ ಮೇಲೆ ಕೂಗಾಡಿದ್ದಾರೆ ಈರಲಿಂಗೇಗೌಡ. ಪರಿಸ್ಥಿತಿಯನ್ನು ನಂತರ ಶಾಸಕ ಟಿ ರಘುಮೂರ್ತಿ ತಿಳಿಗೊಳಿಸಿದ್ದಾರೆ. ಮುಖಂಡರನ್ನ ಒಳಗೆ ಕಳಿಸಿದ್ದಾರೆ ಐಜಿ ರವಿಕಾಂತೇಗೌಡ. ವೀರೇಶ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಏನ್ ನಡೆದಿದೆ ಅಲ್ಲಿ? ಅವ್ರನ್ನ ಯಾಕೆ ಒಳಗಡೆ ಬಿಟ್ಟಿಲ್ಲ ಪೊಲೀಸರು? ಗಲಾಟೆ ಯಾಕಾಯ್ತು? ಖಂಡಿತವಾಗ್ಲು ಏನಂದ್ರೆ, ಒಬ್ಬ ಸಿಎಂ ಬರ್ತಾರೆ ಅಂದ್ರೆ ಆ ಪಾರ್ಟಿಯ ಕಾರ್ಯಕರ್ತರು ಮತ್ತೆ ಫ್ರಂಟ್ ಲೈನ್ ಲೀಡರ್ಸ್ಗಳು ಬಹುತೇಕವಾಗಿ ಸಿಎಂ ಭೇಟಿ ಮಾಡಬೇಕು ಅಥವಾ ಸಿಎಂಗೆ ಶೇಖರಣೆ ಮಾಡಬೇಕು, ಒಂದು ಫ್ಲವರ್ ಗುಚ್ಛ ಕೊಡಬೇಕು ಅಥವಾ ಅವರ ಹಿಂದೆ ಮುಂದೆ ಓಡಾಡ್ಬೇಕಂತ ಹೇಳ್ಬಿಟ್ಟು ಸಾಕಷ್ಟು ಮುಖಂಡರು ಮತ್ತೆ ಕಾರ್ಯಕರ್ತರು ಒಂದು ಅಭಿಲಾಷೆ ಕೂಡ ಇರುತ್ತೆ. ಆದರೆ ಇವತ್ತೇನಂದ್ರೆ ಚಿತ್ರದುರ್ಗಕ್ಕೆ ಡಿ ಕೆ ಶಿವಕುಮಾರ್ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ನಿಗಮದ ಅಧ್ಯಕ್ಷರುಗಳನ್ನು ಸಮೇತ ಚಿತ್ರದುರ್ಗದ SP ರಂಜಿತ್ ಕುಮಾರ್ ಭಂಡಾರು ಮತ್ತೆ ದಾವಣಗೆರೆ ಪೂರ್ವ ವಲಯದ IGP ಆದಂತಹ ರವಿಕಾಂತೇಗೌಡರು ಕೂಡ ಇದರಲ್ಲಿ ಯಾರನ್ನು ಕೂಡ ಒಳಗಡೆ ಬಿಡಬಾರದನ್ನ ಒಂದು ಆದೇಶವನ್ನು, ಕಟ್ಟುನಿಟ್ಟಿನ ಆದೇಶವನ್ನು ಕೂಡ ಆದೇಶ ಮಾಡಿದ್ರು. ಅಷ್ಟೇ ಅಲ್ಲದೆ ಏನು ಹಿರಿಯೂರು ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಈರಲಿಂಗೇಗೌಡ ಮತ್ತೆ ಖಾದಿ ರಮೇಶ್ ಹಾಗೆ ಸಫಾಯಿ ಕರ್ಮಚಾರಿ ಪಿ ರಘು ಅಧ್ಯಕ್ಷರಾದಂಥ ಪಿ ರಘು ಸೇರಿದಂತೆ ಸಾಕಷ್ಟು ಕಾರ್ಯಕರ್ತರುಗಳನ್ನ ಸೇರಿದಂತೆ ಮಾಜಿ ಸಚಿವರು ಆಂಜನೇಯರು ಕೂಡ ತಡೆ ಹಾಕಿದ್ರು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಕಾರ್ಯಕರ್ತರು ಕೂಡ ಪೊಲೀಸ್ ಇಲಾಖೆಯವರ ಮೇಲೆ ಒಂದು ರಂಪಾಟ ಕೂಡ ಮಾಡಿದ್ರು. ಯಾಕಂದ್ರೆ ಒಳಗಡೆ ಬಿಡ್ತಿಲ್ಲ ಅಂದ್ರೆ, ನಮಗೆ ಬಿಡ್ಲಿಲ್ಲ ಅಂದ್ರೆ ಬೇರೆ ಯಾರಿಗೆ ಬಿಡ್ತೀರಾ? ಮತ್ತೆ ಯಾಕೆ ನಾವೆಲ್ಲ ಯಾಕಿರ್ಬೇಕು ಅಂತ ಹೇಳ್ಬಿಟ್ಟು ಜಿಲ್ಲಾಧ್ಯಕ್ಷರಿಗೆ ಪ್ರಶ್ನೆ ಕೂಡ ಮಾಡಿದ್ದು ಕೂಡ ಕಂಡು ಬರ್ಬೋದು. ಯಾಕಂದ್ರೆ ಒಬ್ಬ ಮಾಜಿ ಸಚಿವರು ಕೂಡ ಪೊಲೀಸರು ತಡೆ ಹಾಕಿ ಒಳಗಡೆ ಬಿಡಲ್ಲ ಹೆಲಿಪ್ಯಾಡ್ ಒಳಗೆ ಅಂತಂದ್ರೆ ಇದು ಸಾಕಷ್ಟು ಇದು ಕಾಂಗ್ರೆಸ್ನ ಮುಖಂಡರು ಮತ್ತೆ ಕಾರ್ಯಕರ್ತರಿಗೆ ಭಾರಿ ಮುಖಭಂಗ ಮತ್ತೆ ಅವಮಾನ ಕೂಡ ಆಗಿದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಅಂದ್ರೆ ಹಿರಿಯೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳನ್ನೇ ಒಳಗೆ ಬಿಡಲ್ಲ ಅಂದ್ರೆ ಮತ್ತೆ ಯಾರಿಗೆ ಬಿಡ್ತೀರಾ ಅನ್ನೋ ಒಂದು ಪ್ರಶ್ನೆ ಕೂಡ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಬ್ಯಾರಿಕೇಡ್ ಮುಂದೆ ಕಾರ್ಯಕರ್ತರು ಪ್ರತಿಭಟನೆ ಮೂಲಕ ಮತ್ತೆ ಧಿಕ್ಕಾರ ಕೂಗುವ ಮೂಲಕ ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು ಅಂತ ಹೇಳ್ಬೋದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ವೀರೇಶ್. ಡೀಟೇಲ್ಸ್ಗಾಗಿ